Namaskara. Welcome to IVD Live Cooking Show. Thank you all for your support for this channel. ಈ ಗ್ರೂಪಲ್ಲಿ ಎಲ್ಲ ಶೇರ್ ಮಾಡೋ ವೆರೈಟೀಸ್ ಆಫ್ ಫುಡ್ ಪೋಸ್ಟ್ನ ನೋಡ್ತಾ ಇದ್ರೆ ನನಗಂತೂ ಬಾಯಲ್ಲೇ ನೀರು ಬರುತ್ತೆ. ಹಾಗೂ ಇದನ್ನು ನಮ್ಮನೇಲೇ ಟ್ರೈ ಮಾಡೋಣ ಅನ್ನೋ ಒಂದು ಹುಮ್ಮಸ್ ಕೂಡ ಬರುತ್ತೆ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯೋರ್ ಎಕ್ಸ್ಪರ್ಟೀಸ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿತ್ ಅಸ್. ಫುಡ್ ಕನೆಕ್ಟ್ಸ್ ಪೀಪಲ್ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಈ IVDಯಿಂದ ನಾವೆಲ್ಲರೂ ಕನೆಕ್ಟ್ ಆಗಿ ಎಷ್ಟೋ ಹೊಸ ಹೊಸ ಸ್ನೇಹಿತರನ್ನು ಪಡೆದಿದ್ದೀವಿ. ಹೊಸ ಹೊಸ ರೆಸಿಪಿ ಟ್ರೈ ಮಾಡೋಕ್ಕೆ ಇನ್ಸ್ಪೈರ್ ಆಗಿದ್ದೀವಿ. IVD ಮೆಂಬರ್ಸ್ ಟ್ರೈ ಮಾಡೋ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ನ ಅಥವಾ ಹೊಸ ರೆಸಿಪಿಗಳನ್ನು ಪರಿಚಯ ಮಾಡಿಸೋ ಒಂದು ಸಣ್ಣ ಪ್ರಯತ್ನ IVD ಲೈವ್ ಕುಕಿಂಗ್ ಶೋ. ಎಲ್ಲರೂ ದಯವಿಟ್ಟು ನೋಡಿ, ಕಾಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಮುಂದಿನ ದಿನಗಳಲ್ಲಿ ಯಾವ ಡಿಶಸ್ನ ಲೈವ್ ನೋಡಬೇಕು ಅಂತ ನಿಮಗೆಲ್ಲ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ನೀವು ಸಹ ನಮ್ಮೊಂದಿಗೆ ಕೈ ಜೋಡಿಸಿ ನಿಮ್ಮ ಸಿಗ್ನೇಚರ್ ಡಿಶಸ್ನ ನಮಗೆಲ್ಲ ಪರಿಚಯ ಮಾಡ್ಬೋದು. ಆಲ್ ರೈಟ್, ಇವಾಗ ಇವತ್ತಿನ ಲೈವ್ ಕುಕಿಂಗ್ ಶೋ ಬಗ್ಗೆ ಮಾತಾಡೋಣ. ನಮಗೆಲ್ಲ ಚಿಕ್ಕ ವಯಸ್ಸಿಂದು ತುಂಬಾ ಫಾಂಡ್ ಮೆಮೊರೀಸ್ ಇದೆ. ಅಂಥದ್ರಲ್ಲಿ ಒಂದು ಫೇವ್ರೇಟ್ ಒನ್ ಯಾವುದಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಆಟ ಆಡ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೊರಗಡೆ ಟನ್ ಟನ್ ಅಂತ ಗಂಟೆ ಸೌಂಡ್ ಕೇಳಿಸ್ತಿದ್ದ ಹಾಗೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಿದ್ವಿ. ಪಟ್ ಅಂತ ಓಡ್ ಹೋಗಿ ನಮ್ಮ ಹತ್ರ ಇರೋ 50 ಪೈಸೆ, 1 ರೂಪಾಯಿ ತೊಗೊಂಡು ಹೋಗ್ಬಿಟ್ಟು ಅಜ್ಜಿ ಕೂದಲು, ತಾತನ ಜುಟ್ಟು ಕೊಂಡ್ಕೊಳ್ಳೋಣ ಅಂತ ತೊಗೊಂಡ್ಬಿಟ್ಟು ಎಲ್ಲರೂ ಅದನ್ನು ಹಂಚ್ಕೊಂಡು ತಿಂತಿದ್ವಿ. ಇವಾಗ ಇವತ್ತಿನ ನಮ್ಮ ಸೂಪರ್ ಶೆಫ್ ಶ್ರೀಪರ್ಣಿಕಾ ರಾಘವೇಂದ್ರ ಅವರು ಅದರ ರಾಯಲ್ ವರ್ಷನ್ ಸೋನ್ ಪಪಡಿಯನ್ನು ಮಾಡಿ ನಮಗೆಲ್ಲ ತೋರಿಸ್ತಾರೆ. ರೆಸಿಪಿ ಬಗ್ಗೆ ಆಗಲಿ ಅಥವಾ ಮಾಡೋ ವಿಧಾನದ ಬಗ್ಗೆ ಆಗಲಿ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಪರ್ಣಿಕಾ ಅವರು ಅದನ್ನು ಆನ್ಸರ್ ಮಾಡ್ತಾರೆ. ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್ ಫಾರ್ ಯುವರ್ ಕಂಟಿನ್ಯೂಡ್ ಸಪೋರ್ಟ್. Let's get started with the cooking now. Hello, namaskara. Welcome to IVD live cooking show with our dear chef ಪರ್ಣಿಕಾ ರಾಘವೇಂದ್ರ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೋನ್ ಪಾಪಡಿ ಮೇಕಿಂಗ್ ಸೆಷನ್. ಏನ್ ಮಾಡ್ತಾ ಇದೀಯಾ? ಏನೇನ್ ಹಾಕಿದ್ಯಾ ಇದಕ್ಕೆ? ಇದರಲ್ಲಿ ನಾನು ಬೇಸನ್, ಮೈದಾ, ತುಪ್ಪ ಆಮೇಲೆ ಎಣ್ಣೆ. ಓಕೆ, ಬೇಸನ್ನು 2 ಕಪ್ಪು, ಮೈದಾ 1.5 ಕಪ್ಪು, ತುಪ್ಪ 1 ಕಪ್ಪು, ಎಣ್ಣೆ ಅರ್ಧ ಕಪ್. ಎಣ್ಣೆ ಸ್ವಲ್ಪ ವಾರ್ಮ್ ಆದ್ಮೇಲೆ ಮೈದಾ ಮತ್ತೆ ಬೇಸನ್ ಹಾಕ್ಬಿಟ್ಟು ಅದನ್ನ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಕಡಲೆ ಹಿಟ್ಟು ಹುರಿದಿದ್ದಾಗಿದೆ ಅಲ್ವಾ ಪರ್ಣಿಕಾ? ಹೌದು. ಹದ ನೋಡಿ ಗೊತ್ತಾಗ್ತಾ ಇದೆ. ಎಸ್, ಒಳ್ಳೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಹುರಿದಿರೋದು. ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿ ಮ್ಯಾಜಿಕ್ ಮಾಡ್ತಾರೆ ಪರ್ಣಿಕಾ. ಸೋನ್ ಪಾಪಡಿಗೆ ಸಕ್ಕರೆ ಪಾಕ ಮಾಡಬೇಕು. ಸೊ ಅದಕ್ಕೆ ಮೊದಲು 2 ಕಪ್ ಸಕ್ಕರೆ, ಆಮೇಲೆ 1.5 ಕಪ್ ಅಷ್ಟು ನೀರು. ಇದನ್ನ ಹಾಕ್ಬಿಟ್ಟು ಸಕ್ಕರೆ ಕರಗೋವರೆಗೂ ಬಾಯ್ಲ್ ಮಾಡಿ, ಕರಗದ ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ, ಒಂದು ಅರ್ಧ ಟೀ ಸ್ಪೂನ್ ನಿಂಬೆಹಣ್ಣು ರಸ,
ಅದಾದ್ಮೇಲೆ ಎಳೆ ಪಾಕ ಬರೋವರೆಗೂ ಬಾಯ್ಲ್ ಮಾಡಬೇಕು. ತೋರಿಸ್ತೀವಿ ಪಾಕ ಬಂದ್ಮೇಲೆ. ಒಂದು ಎಳೆ ಪಾಕನ? 2 ಎಳೆ ಪಾಕ. 2 ಎಳೆ ಪಾಕ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನಿಂಬೆ ರಸ ಹಾಕ್ತಾ ಇದ್ದಾರೆ. ಸಕ್ಕರೆ ಎಲ್ಲ ಕರಗದ್ಮೇಲೆ ಚಮಚ ನಿಂಬೆ ರಸ, ಆಮೇಲೆ 2 ಎಳೆ ಪಾಕ ಆಗೋವರೆಗೂ ಮರಳಿಸ್ಬೇಕು. ಗೆಜ್ಜೆ ಪಾಕ ಸಖತ್ತಾಗಿ ಕಾಣಿಸ್ತಾ ಇದೆ. ಅದ ಹೆಂಗೆ ಚೆಕ್ ಮಾಡೋದು ಅಂತ ತೋರಿಸ್ತಾಳೆ. ಸೊ ಕನ್ಸಿಸ್ಟೆನ್ಸಿ ಸಿರಪ್ ಹೆಂಗೆ ಚೆಕ್ ಮಾಡಿ, ದಿಸ್ ಇಸ್ ಒನ್ ಆಫ್ ದ ಮೆಥಡ್. ಕೋಲ್ಡ್ ವಾಟರಲ್ಲಿ ಹಾಕಿದಾಗ ಅದು ಬಾಲ್ ಆಗಬೇಕು. ನೋಡಿ, ಏನೂ ಆಗಿಲ್ಲ, ಸಕ್ಕರೆ ಡಿಸಾಲ್ವ್ ಆಗೋಯ್ತು. ಸೊ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಹಾಂ, ತೋರಿಸು ಹೇಗೆ ಚೆಕ್ ಮಾಡ್ಬೋದು, ಹೇಗೆಲ್ಲ ಚೆಕ್ ಮಾಡ್ಬೋದು ಅಂತ. ಇದು ಒಂದು ಮೂರು ರೀತಿ. ಸೌಟನ್ನ ಅದ್ಬಿಟ್ಟು ಇನ್ನೊಂದು ಸ್ಪೂನಲ್ಲಿ ಬಿಸಿ ಇರುತ್ತಲ್ಲ, ಸೊ ಈ ಥರ ಮಾಡಿದ್ರಾಗೂ ಈ ಥರ ಎಳೆ 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 ಸ್ಟ್ರಿಂಗ್ಸ್ ಕಾಣಿಸ್ಬೇಕು. ಹಂಗೆ ಕಾಣಿಸಿದಾಗ ಪಾಕ ಆಗಿದೆ ಅಂತ. ಸೊ ಇವಾಗಿನ್ನ ಪಾಕ ಆಗಿಲ್ಲ. ಹೌದು, ಅದಕ್ಕೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸಿ ಅಷ್ಟೇ. ಓಕೆ, ಇವಾಗ ಚೆಕ್ ಮಾಡೋಣ ಹದ ಆಗಿದೆಯಾ ಅಂತ. ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಟೆಸ್ಟ್ ಇದು ಹೆಂಗೆ ಮಾಡ್ತೀಯಾ ಹೇಳು ಪರ್ಣಿಕಾ? ನೀರಲ್ಲಿ ಹಾಕಿದ್ಮೇಲೆ ಹಿಂಗೆ ತೆಗೆದು ಈ ಥರ ಬಾಲ್ ಆಗಬೇಕು. ಬಾಲ್ ಆದ್ಮೇಲೆ ಕಾಣಿಸುತ್ತಾ? ಕಾಣಿಸುತ್ತೆ. ಈ ಥರ ಬಂದರೆ ಶುಗರ್ ಸಿರಪ್ ರೆಡಿ ಅಂತ. ಈಗ ಸೆಕೆಂಡ್ ವೇ ಆಫ್ ಟೆಸ್ಟಿಂಗ್. ಒಂದು ಸ್ವಲ್ಪ ಆದ್ಮೇಲೆ ತಗೋ, ಕೂಲ್ ಆದ್ಮೇಲೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಹಾ, ಕಾಣಿಸ್ತಾ ಇದೆ. ಬಟ್ 2 ಸ್ಟ್ರಿಂಗ್ ಕಾಣಿಸ್ತಾ ಇಲ್ಲ ಇದರಲ್ಲಿ. ದಿಸ್ ವೇ ಆಫ್ ಚೆಕಿಂಗ್. ಹಾ, ಈಗ ಬಂತು. ಎಸ್ ಎಸ್, ತಾಕಿಸ್ದಂಗೆ. ಹಾ, 2 ಈಸಿ ಡಬಲ್ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ. ಸೊ ಪಾಕ ರೆಡಿ ಆಗಿದೆ. ಈಗ ಪಾಕನ್ನ ತುಪ್ಪ ಸವರಿದ ಪಾತ್ರೆಗೆ ಹಾಕಿ ಪಾಕವನ್ನು ಆರಿಸ್ಕೋಬೇಕು. ಸೊ ಪಾಕ ಆಗೋತ್ತಿಗೆ ಈ ಪಾತ್ರೆಗೆ ತುಪ್ಪ ಸವರ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಡಬಲ್ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರ್ತಿದ್ದಂಗೆ ಟ್ರಾನ್ಸ್ಫರ್ ಮಾಡಬೇಕು ಇದಕ್ಕೆ. ತುಂಬಾ ಬಿಸಿ ಇರುತ್ತೆ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆರ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ, ಆಮೇಲೆ ಕಲರು ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಏನ್ ಮಾಡ್ತಾ ಇದ್ದೀರಾ? ಈಗ ಸಕ್ಕರೆನ ಪಾಕ ಆದ್ಮೇಲೆ ಈ ಪಾತ್ರೆಗೆ ಹಾಕಿದ್ಮೇಲೆ ಆರಿಸ್ತಾ ಇದನ್ನ ಕೈ ಆಡಿಸಿದಾಗ ಗಟ್ಟಿ ಆಗ್ತಾ ಬರುತ್ತೆ. ಸೊ ಅದು ಕೈಯಲ್ಲಿ ಹಿಡಿಯೋ ಅಷ್ಟು ವಾರ್ಮ್ ಆಗುತ್ತೆ. ಅವಾಗ ಕೈಯಲ್ಲಿ ತಗೊಂಡು ಫೋಲ್ಡ್ ಮಾಡ್ತಾ ಬರಬೇಕು. ಇನ್ನ ಬಂದಿಲ್ಲ ಇದು ಆ ಕನ್ಸಿಸ್ಟೆನ್ಸಿ. ಇದು ಸಕ್ಕರೆ ಪಾಕ ತೆಗೆದಿದ್ದಕ್ಕಿಂತ ಇವಾಗ ಬಣ್ಣ ಸ್ವಲ್ಪ ಕಮ್ಮಿ ಆಗಿದೆ. ಇಟ್ಸ್ ಅ ಲಿಟಲ್ ಲೈಟರ್. ಹೌದು, ನೀವು ಮಾಡ್ತಾ ಮಾಡ್ತಾ ನೋಡಿದ್ರೆ ನಿಮ್ಗೆ ಇಲ್ಲಿ ಸ್ಟ್ರಿಂಗ್ ಕಾಣಿಸುತ್ತೆ. ನೈಸ್. ಸೊ ಸಕ್ಕರೆ ಪಾಕ ಆರ್ತಾ ಆರ್ತಾ ನೋಡಿ ಈ ತರ ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ನಿಮಗೆ ತುಂಬಾ ಅಂಟ್ತಾ ಇದೆ ಪಾತ್ರೆಗೆ ಎಲ್ಲ ಅಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಕರಗಿಸ್ತಾ ಬಂದ್ರೆ ನಮ್ಮ ಪಾತ್ರೆಗೆ ಅಷ್ಟೊಂದು ಅಂಟಲ್ಲ ಅಂಡ್ ಈಸಿ ಆಗುತ್ತೆ ಹ್ಯಾಂಡಲ್ ಮಾಡಿ. ಒಂಚೂರು ಗ್ರಿಪ್ ಸಿಗುತ್ತೆ ಅಲ್ವಾ ಮಾಡೋಕ್ಕೆ.
ಎಳೆ ಎಳೆ ಬರ್ತಾ ಇದೆ. ಓಕೆ, ಆಲ್ಮೋಸ್ಟ್ ಹದ ಬರ್ತಾ ಇದೆ. ಈಗ ಕೈಯಲ್ಲಿ ಮುಟ್ಟೋಷ್ಟು ಟೆಂಪ್ರೇಚರ್ ಕಮ್ಮಿ ಇದೆ. ಹಾ, ವಾರ್ಮ್ ಆಗಿದೆ. ಇವಾಗ ಎಳೆ ಎಳೆನೂ ಬರ್ತಾ ಇದೆ ನೋಡಿ. ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ರೆ ಕೈಗೆಲ್ಲ ಅನ್ಸಲ್ಲ. Right, yes. Right, we are almost at the final stage. Yes, so ಸಕ್ಕರೆ ಪಾಕ ಗಟ್ಟಿ ಆಗ್ತಾ ಕೋಲ್ಡ್ ಆಗ್ತಾ ಗಟ್ಟಿ ಆಗುತ್ತೆ. ಅಂಡ್ ದೆನ್ ನೀವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಯು ಶುಡ್ ಬಿ ಏಬಲ್ ಟು ಈ ಥರ ಸ್ಟ್ರಿಂಗ್ ಥರ ಮಾಡೋಕ್ಕೆ ಆಗುತ್ತೆ. ಈ ಥರ ಬರಬೇಕು. ಇದು ಬಂದರೆ ಶುಗರ್ ಕನ್ಸಿಸ್ಟೆನ್ಸಿ ಇಸ್ಕೊಬೇಕು. ನೈಸ್. ಇದೊಂದು ಸ್ವಲ್ಪ ಹೊತ್ತು ಹಿಂಗೆ ಮಾಡಿಬಿಟ್ಟು ಆಮೇಲೆ ಎಷ್ಟು ಹೊತ್ತು ಮಾಡ್ತೀಯಾ ಸುಮಾರಾಗಿ? ಹದ ಗೊತ್ತಾಗತ್ತೋ ಅಥವಾ ಹದ ಏನು ಇಲ್ಲ. ಇದು ಐ ಥಿಂಕ್ ಇಟ್ಸ್ ಜಸ್ಟ್ ಲೇಯರ್ಸ್ ಥರ ಲೇಯರ್ಸ್ ಇರುತ್ತಲ್ಲ, ಸೊ ಲೇಯರ್ಸ್. ಸೊ ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಾಡಿದ್ಮೇಲೆ ಇದನ್ನ ಯಾವಾಗಲೇ ಮಾಡಿ ಇಟ್ಕೊಂಡ್ವಲ್ಲ ಬೇಸನ್ ಮತ್ತೆ ಮೈದಾ ಮಿಕ್ಸಿಗೆ ಸ್ವಲ್ಪ ವಾರ್ಮ್ ಇರಬೇಕಿದು. ಇದೆಲ್ಲ ಅದ್ಬಿಟ್ಟು ಜಸ್ಟ್ ಮತ್ತೆ ಫುಲ್ ಮಾಡ್ತಾ ನಿಮಗೆ ಯು ಶುಡ್ ಬಿ ಏಬಲ್ ಟು ಸಿ ದ ಸ್ಟ್ರಿಂಗ್ಸ್. ಅಕಸ್ಮಾತ್ ಈ ಬೇಸನ್ ಮಿಕ್ಸ್ಚರ್ ತಣ್ಣಗಾಗಿದ್ರೆ ಒಂದು ಫ್ಯೂ ಸೆಕೆಂಡ್ಸ್ ಸಣ್ಣ ಉರಿಲಿ ಒಲೆ ಮೇಲೆ ಯು ಕ್ಯಾನ್ ವಾರ್ಮ್ ಇಟ್ ಅಪ್. ಹೌದು. ಸೊ ಒಂದು ಸ್ವಲ್ಪ ಚೆನ್ನಾಗಿ ಲುಕ್ ಎಟ್ ದ್ಯಾಟ್, ಎಳೆ ಎಳೆ ಆಗಿ ಫ್ಲೇಕಿ ಆಗಿ ವಂಡರ್ಫುಲ್. ಒಂದು ಸ್ವಲ್ಪ ಬೇಸನ್ ಎಲ್ಲ ಅದು ಹೀರ್ಕೊಂಡ್ರೆ ಮತ್ತೆ ನೀವು ಬೇಸನಲ್ಲಿ ಡಿಪ್ ಮಾಡಿಬಿಟ್ಟು ಮತ್ತೆ ಇದೇ ಥರ ಮಾಡಿದ್ರೆ ನೋಡಿ ನಿಮಗೆ ಹಿಂಗೆ ಮಾಡ್ತಾ ಯು ಶುಡ್ ಸಿ ಲೇಯರ್ಸ್ ಎಳೆ ಬರುತ್ತೆ. ಸೊ ಬೇಸಿಕಲಿ ಏನು ಅಂದರೆ ಇದು ನೀವು ಶುಗರ್ ಸಿರಪ್ ಮಾಡಿದ್ರಲ್ಲ ಅದರಿಂದ ಆಲ್ಮೋಸ್ಟ್ ಲೈಕ್ ಕ್ಯಾಂಡಿ ಥರ ಮಾಡಿ ಆ ಕ್ಯಾಂಡಿ ಸ್ಟ್ರಿಂಗ್ಸಿಗೆ ಈ ಬೇಸನ್ ಮತ್ತೆ ಮೈದಾ ಕೋಟ್ ಮಾಡ್ತಾ ಹೋಗಬೇಕು. ಎವ್ರಿ ಟೈಮ್ ಯು ಹೀರ್ಕೊಡ್ತಾ ಹೋಗುತ್ತೆ. ಕೋಟ್ ಇಟ್ ಅಂಡ್ ಫೋಲ್ಡ್ ಇಟ್. ನೋಡಿ ಹಿಂಗೆ ಬರ್ತಾ ಹೋದ್ರೆ ಎಳೆ, ದಟ್ ಮೀನ್ಸ್ ನಿಮ್ದು ಸಕ್ಕರೆ ಪಾಕ ಕರೆಕ್ಟ್. ಒಂದು ನಿಮಿಷ ತೋರಿಸೋದನ್ನ. ಹಾ, ಎಳೆ ಕಾಣಿಸ್ತಾ ಡಿಪ್ ಮಾಡಿಬಿಟ್ಟು ಕೋಟ್ ಫೋಲ್ಡ್ ರಿಪೀಟ್. ಎಸ್. ಸೊ ಸಮ್ಟೈಮ್ಸ್ ಎಲ್ಲ ಇದು ಬೇಸನ್ ಮಿಕ್ಸ್ಚರ್ ಸೋಕಪ್ ಆಗಲ್ಲ, ಬಟ್ ರೈಟ್. ಓಕೆ, ಸೊ ಎಲ್ಲ ನಿಮಗೆ ಏನೋ ಕೋಟ್ ಆಗಿದೆ ಅಂತಾದರೆ ಒಂದು ಪ್ಲೇಟಿಗೆ ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೊಂಡಿರಿ. ಕೋಟ್ ಆದಮೇಲೆ ಒಂದು ತುಪ್ಪ ಸವರಿದ ಪ್ಲೇಟಿಗೆ ನೀವು ಯಾವ ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ಸಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಲೇಯರಿಂಗ್. ಮಧ್ಯೆ ಸೋಕಾದಂಗೆ ಅನಿಸ್ತಿಲ್ಲ ಅಂದರೆ ಮತ್ತೆ ಅದನ್ನು ಸೋಕ್ ಮಾಡ್ಕೋಬೋದಾ? ಯಾ ಬಟ್ ದ ಥಿಂಗ್ ಇಸ್ ಮೇಲ್ಗಡೆ ಇರುತ್ತೆ ಅಲ್ಲ, ಸೊ ಇಟ್ ವಿಲ್ ಸೀಪ್ ಇನ್. ತುಪ್ಪ ಎಲ್ಲ ಇರುತ್ತಲ್ಲ, ಇಟ್ ವಿಲ್ ಯಾ. ಹೀಗೆ ಸೋನ್ ಪಾಪಡಿ ಎಲ್ಲ ತೆಗೆದ್ಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಕ್ರಶ್ಡ್ ಆಲ್ಮಂಡ್, ಪಿಸ್ತಾಶಿಯೋ, ಕ್ಯಾಶ್ಯೂ, ವಾಟ್ ಎವರ್ ಚಾಯ್ಸ್ ರಾಜಾರಾಣಿ ಹಾಕಿಬಿಟ್ಟು ಅಲಂಕಾರ ಮಾಡಿ ಒಂದು ಸ್ವಲ್ಪ ಬಟ್ಲಲ್ಲೋ ಏನೋ ಗೊತ್ಬಿಟ್ರೆ ಸೊ ಸ್ವಲ್ಪ ಹೊತ್ತು ಆರ್ಲಿ, ಸ್ವಲ್ಪ ಗಟ್ಟಿ ಆದಮೇಲೆ ಕಟ್ ಮಾಡಿ. ರೈಟ್, ಸೋನ್ ಪಾಪಡಿ ಇಸ್ ರೆಡಿ. ಸ್ವಲ್ಪ ಆರಿದ್ಮೇಲೆ ಸೋನ್ ಪಾಪಡಿ ರೆಡಿ.
ಪದ್ರ ಪದ್ರ